ಆ್ಯಸ್ ಯೂಶಲ್ ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸ್ಕೊಬಂದು ಒಂದು ಸರಿ ವೆಯ್ಟ್ ಚೆಕ್ ಮಾಡ್ಕೊಂಬಿಡೋದು ನನಗೆ ಎವ್ರಿ ಡೇ ಒಂಥರ ರೂಢಿ ಆಗಿಬಿಟ್ಟಿದೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗ 112 ಇದ್ದೆ. ಬನ್ನಿ ಕೆಳಗೆ ಹೋಗೋಣ. ಸೊ ಸ್ನಾನ ಮುಗಿಸ್ಕೊಂಡು ಕೆಳಗೆ ಹೋಗುವಂಥದ್ದು ಈಗ. ಸೊ ನಂದು ಲ್ಯಾಪ್ಟಾಪ್ ಕೆಳಗೆ ಸೆಟ್ ಮಾಡಿದ್ದೆ. ಸೊ ಈಗ ಮೇಲ್ಗಡೆ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಪ್ಯಾಸೇಜಲ್ಲಿ. ಬನ್ನಿ ಹೋಗೋಣ ಕೆಳಗೆ. ಓ ಶಿಟ್, ಫ್ಯಾನ್ ಆಫ್ ಮಾಡಿಲ್ಲ. ಓಕೆ, ಫ್ಯಾನ್ ಆಫ್ ಮಾಡಿ ದೆನ್ ಬಾಗಿಲನ್ನು ಕ್ಲೋಸ್ ಮಾಡಿ ಹೋಗೋಣ ಕೆಳಗೆ. ಸೊ ಮಗಳು ಕೆಳಗಡೆ ಮಲಗಿದ್ದಾಳೆ. ಸೊ ಅವಳಿಗೆ ಸೊಳ್ಳೆ ಪರದೆನೂ ಬೇಕಾಗಿತ್ತು. ಸೊಳ್ಳೆ ಪರದೆ ತಗೊಂಡು ಕೆಳಗೆ ಹೋಗೋಣ. ನಮಗಿಲ್ಲ ಪುರಿಯಲ್ಲ, ಹುಡುಗರಿಗೆ ಅಷ್ಟೇ. ನಾವು ತಿನ್ನೋದಿಲ್ಲ ಬಿಡು, ಕೊಟ್ಟರು ತಿನ್ನಲ್ಲ. ನಾವೇನು ದಪ್ಪ ಆಗ್ಬಿಡ್ತೀವಲ್ಲ, ದಪ್ಪ ಆಗ್ಬಿಟ್ರೆ ಮಾಡಿ ತೇಲ್ಸ್ಕೊಡು ಬೇಗ. ಬೇಗ ಕೊಡೆ ಪಾಪ, ಹೊಟ್ಟೆ ಇಸ್ಕೊಂಡು ಮನಿಕ್ನದ ಹುಡುಗ. ಸೊ ಫ್ಲಿಪ್ಕಾರ್ಟಲ್ಲಿ ನಾನು ಸೈಕಲ್ನ ಬುಕ್ ಮಾಡಿದ್ದೆ. ಸೊ ಮಕ್ಕಳು ಸೈಕಲ್ ಬೇಕು ಅಂತ ಹಠ ಮಾಡ್ತಿದ್ರು. ಸೊ ಅದಕ್ಕೆ ಒಂದು ಸೈಕಲನ್ನು ನೋಡಿ ಚೆನ್ನಾಗಿರೋದನ್ನ ಬುಕ್ ಮಾಡಿದ್ದೆ. ಸೊ ಅದಕ್ಕೆ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಗುಜರಾತ್ ರಾಜಸ್ಥಾನ ಎಲ್ಲದೂ ಬಂದಿದೆ ಪ್ಯಾಕೇಜು. ಸೊ ನಮ್ಮ ತಾಯಿ ಲೈಕ್ ಒಂದು ಚಾರ್ವಿಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು, ಹೊರಟಿದ್ರು. ಅವನು ಇಲ್ಲೇ ಸೇರಿಕೊಂಡ, ಇಲ್ಲ ನಾನು ಸೈಕಲ್ ನೋಡಬೇಕಂತ. ಸೊ ಇಟ್ಸ್ ಗೋಯಿಂಗ್ ಆನ್, ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್, ಹೆಂಗಿರುತ್ತೆ ನೋಡೋಣ. ನೋಡಿ ಕಾಣಿಸ್ತಾ ಇದೆ ಸೈಕಲ್ಲು. ಸೊ ಇದೊಂದು 90% ಅಸೆಂಬಲ್ ಆಗಿರುತ್ತೆ, ಒಂದು 10% ಆಗಿರಲ್ಲ. ಸೊ ಇಟ್ಸ್ ಲೈಕ್ ಬರೀ ಸೀಟು ಹ್ಯಾಂಡಲ್ಗಳನ್ನ ಫಿಕ್ಸ್ ಮಾಡ್ಕೋಬೇಕು ನಾವು. ಸೊ ಅದನ್ನು ನಾವು ಅಸೆಂಬಲ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ಯಾಕೆ ಕಟ್ ಮಾಡ್ತೀಯಪ್ಪ? ಕಟ್ ಮಾಡಿದೆ ಮತ್ತೆ ಅದು ಹೆಂಗೆ ಬರ್ತದಪ್ಪ? ಫಿಟ್ ಮಾಡಬೇಕಲ್ಲಮ್ಮ ಸೀಟು ಎಲ್ಲ. ನಾನು ಓದ್ತೀನಿ ಅಂತ ನಾನು ಹಿಂದೆ ನೀವು ಮುಂದೆ ಓಕೆನಾ? ಮುಟ್ಟಿಸ್ತಿರ್ಲಿಲ್ಲ ಹುಡುಗ. ಬಿಡಪ್ಪ ಆಯ್ತು. ಹೋಗಿ ಬರಗ ಅದೇ ಕೊಟ್ಬಿಡ್ತಾನೆ. ಎಲ್ಲ ಮಿಕ್ಸ್ ಯಾರು ಕೊಡ್ತಾನೆ, ಕಿಶು ಕೊಡಲ್ಲ. ಯಾರು ಕೊಡಲ್ಲ, ಕಿಶನ ಕೊಡಲ್ಲ. ನೀನು ಹೋಗಲ್ವಾ? ನೀನು ಹೋಗಲ್ಲ? ಅಪ್ಪ ಹೋಗಲ್ಲ ಅಂತ. ಹೋಗಿ ಬರಗರಪ್ಪ, ಕರ್ಕೊಂಡು ಹೋಗಪ್ಪ. ನೀನು ಬರೋ ಅಷ್ಟೊತ್ತಿಗೆ ಫಿಟ್ ಮಾಡಿರ್ತೀನಿ. ಹೋಗು. ಇನ್ನೂ ರೆಡಿ ಇಲ್ಲಲ್ಲ? ರೆಡಿ ಇಲ್ಲ ಸೈಕಲ್. ಅಣ್ಣ ಬರ್ಬೇಕು ಇನ್ನ ಫಿಟ್ ಮಾಡೋಕ್ಕೆ. ಹೋಗೋತಲ್ಲ ಅಣ್ಣ, ಅವನನ್ನ ಕರ್ಕೊಂಡು ಬರೋಗ್ರಿ ಬೇಗ. ಅಲ್ಲಿ ಇರ್ತಾರೆ. ನಾವು ಇಲ್ಲೇ ಇರ್ತೀವಿ. ಹೋಗು. ನಾನು ಹೋಗಲ್ಲ, ನಾನು ಬರಲ್ಲ. ಸೈಕಲ್ ನೋಡ್ಕೊಂಬಕ್ಕೆ ಒಬ್ರು ಇರ್ಬೇಕಾವಲ್ಲಪ್ಪ. ಇನ್ನು ಫಿಟ್ ಮಾಡಿಲ್ಲ, ತಡಿಯೋ. ಅದೇನೋ ಕಟ್ಟಾಗ ಪೂಜೆ ಮಾಡಿ ದೇವ್ರ ಬಟ್ಟಿಡಿ. ಕರೆಕ್ಟ್. ಏನು ಮಾಡಿ ದೇವ್ರ ಬಟ್ಟೆ ಇಡ್ಬೇಕಂತ ತಗೋಬರಕ್ಕೆ ಹೋಗ್ತಾವನೆ. ಬಿಡು, ಅದು ಇದ್ರೂ ಇರಲಿ, ಫಿಟ್ ಮಾಡು. ಯಾರು ಫಿಟ್ ಮಾಡಿ ಸಾಕು. ಅಪ್ಪಂಗೆ ಬರುತ್ತಪ್ಪ ಸೈಕಲ್ ಓಡಿಸೋದು. ನೀನೇ ಹೊಡಿವಂತೆ. ಅಯ್ಯೋ ಅಪ್ಪ ಫಿಟ್ ಮಾಡ್ತಿರೋದು ಅಷ್ಟೇ ಹೇಳು. ತಿರ್ಗಿಸ್ಬೇಕು, ನೊಟ್ಟೈತೆ ಅದ್ರಾಗ ಅಲ್ಲಿ. ಅಲ್ಲಿಗೆ ಕೂರ್ಸೋದನ್ನ ಇದ್ರ ಸಮೇತ ಒಳಕ್ಕೆ ಹೋದ್ರೆ ಇದು ಲಾಕ್ ಮಾಡುತ್ತೆ ಒಳಗಡೆ. ಅದಕ್ಕೆ ಹಂಗೆ ಕೊಟ್ಟಿರೋದು ಅನ್ಸುತ್ತೆ.
ಕರೆಕ್ಟಾಗಿ ಇಡು. ಕಣ್ಣೈತಕ್ಕೆ ಅಪ್ಪ ಕಣ್ಣೈತಕ್ಕೆ ಅಜ್ಜಿ ಅಜ್ಜಿ ಕಣ್ಣು ಹೆಂಗ್ ನೋಡು ಹಿಂಗ್ ಹಂಗೆ ಕೂರೋದೇನಪ್ಪ. ಎತ್ತ ಅದು ಎಜ್ಜಿಗೆ ಕರೆಕ್ಟಾಗಿ ಓ ಕೂತ ಪಿಟ್ ಮಾಡಿ ಇದ್ ಮಾಡಿ ಮುರ್ದಿಯವ್. ಎತ್ತಪ್ಪ ಇಲ್ಲಿ ನೋಡಿ ಇಲ್ಲಿ ಚೆಂದ ಬಂದೈತೆ ಅದು ಪೂರ್ತಿ ಕುತ್ಕೋಬೇಕು ಬುಷ್ ಒಳಗಡೆ ಹೋಗ್ಬೇಕು. ಎತ್ತು ಏನು ಎತ್ತದ ಇಲ್ಲಿ ನೋಡು ಗ್ಯಾಪ್ ಐತೆ ಗ್ಯಾಪ್ ಅದು ಇರಲೇಬೇಕು. ಇಲ್ಲಪ್ಪ ಅದು ಪೂರ್ತಿ ಪ್ರೆಸ್ ಟೈಟ್ ಮಾಡ್ಬೇಕೀಗ ಇರು. ಇಲ್ಲಿ ಟೈಟ್ ಮಾಡಿ. ಸೊ ನಮ್ಮ ಅಜ್ಜಿ ಕೈ ಮುರ್ಕೊಂಡಿದ್ರಲ್ಲ ಬಿದ್ದುಬಿಟ್ಟು, ಸೊ ಅವರಿಗೆ ಒಂದು ರೆಗ್ಯುಲರ್ ಚೆಕಪ್ ಇತ್ತು. ಸೊ ಚೆಕಪ್ ಮಾಡಿಸ್ಕೊಂಬರಕ್ಕೆ ಹೋದಾಗ ಇವರು ಬಿಡಲ್ಲ, ಬರ್ತೀನಿ ಅಂತ ಹಠ ಮಾಡ್ತಾರೆ. ಸೊ ಆ ರೂಟಲ್ಲಿ ಹೋದಾಗ ಕಾಣಿಸುತ್ತೆ ಉಡುಪಿ ಹೋಟ್ಲು ಕಾಣಿಸ್ತು ಅಂದರೆ ಇವರಿಗೆ ಅಲ್ಲಿ ಫೇವ್ರೇಟ್ ದೋಸೆ. ಸೊ ದೋಸೆ ತಗೊಳ್ಳೋರ್ಗೂ ಬಿಡಲ್ಲ. ಸೊ ಪಾರ್ಸಲ್ ತಗೋತಾಯಿದ್ದೀವಿ ಮನೆಗೆ. ಸೊ ಇವತ್ತು ಇವರು ಊಟ ದೋಸೆನೇ ಆಗಿರುತ್ತೆ. ಎಷ್ಟು ತಿಂತೀಯ ದೋಸೆ? ಜಾಸ್ತಿ ಅಂದರೆ 1 2 3. ಸೊ ಬರ್ತಾ ಹಾಗೆ ಒಂದವೇ ನಮ್ಮ ಫೇವ್ರೇಟ್ ಸ್ಪಾಟಲ್ಲಿ ಒಂದು ಗೋಬಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡುವಂಥ ಏಕೈಕ ಸ್ಟ್ರೀಟ್ ಫುಡ್ ಅಂದರೆ ಅದು ಗೋಬಿ. ಸೊ ನಮ್ಮದೇನಪ್ಪ ಪಾಲಿಸಿ ಅಂದರೆ ಗೋಬಿನ ನಾವು ತಿನ್ನಬೇಕು ಅನಿಸುತ್ತೆ ತಿಂತೀವಿ, ಬಟ್ ಏನು ಮಾಡ್ತೀವಿ ಎಲ್ಲರೂ ಒಂದೊಂದು ಹಾಫ್ ತೊಗೊಳ್ಳೋಲ್ಲ. ಸೊ ಈಗ ಡಿವೈಡ್ ಒಂದು ಹಾಫಲ್ಲಿ ಮತ್ತೆ ಅದರಲ್ಲಿ ಹಾಫ್ ಮಾಡ್ಕೊತೀವಿ. ಸೊ ದಟ್ ಫುಲ್ಲು ತಿಂದಂಗೆ ಆಗಬಾರ್ದು. ಲೈಕ್ ಒಂದು ಹಾಫ್ ಫುಲ್ ತಿಂದು ನಮಗೊಂಥರ ರಿಗ್ರೆಟ್ ಫೀಲ್ ಆಗ್ಬಾರ್ದು, ಇವಾಗ ಜಾಸ್ತಿ ತಿಂದ್ಬಿಟ್ಟು ಅನ್ಹೆಲ್ದಿ ಫುಡ್ನ ಅನ್ನೋ ಥರನೂ ಆಗಬಾರ್ದು. ಸೊ ಅದಕ್ಕೆ ಏನು ಮಾಡ್ತೀವಿ, ಒಂದು ಹಾಫ್ ತೊಗೊಂಡು ಅದರಲ್ಲಿ ಸ್ಪ್ಲಿಟ್ ಮಾಡ್ಕೊತೀವಿ ಯೂಶ್ವಲಿ. ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದು. ತಿಂದಿಲ್ಲ ಅನ್ನೋ ಥರನೂ ಆಗುತ್ತೆ, ತಿಂದ್ವಿ ಅನ್ನೋದೂ ಆಗುತ್ತೆ. ದೋಸೆ 3 ದೋಸೆ ಬೇಕು ಅಂದಲ್ಲ, ಎಷ್ಟು ದೋಸೆ ತಿಂದಪ್ಪ? ಅಯ್ಯ ನಿನ್ನ ಮಗ 3 ತೂತು ತಿಂದ್ಬಿಟ್ಟು 3 ದೋಸೆ ಅಂತೀಯಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.